ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಯಸೌಧಕ್ಕೆ ಮುತ್ತಿಗೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾರ್ಯಸೌಧದ ಮುಂದೆ ಇಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಧ್ವನಿ ಸೆಳೆದರು. ಈ ಪ್ರತಿಭಟನೆಯಲ್ಲಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳ ಪಟ್ಟಿ ಪ್ರಕಟಿಸಿ ಹಿಂದೆ ಇದ್ದ ಕುಲಪತಿಗಳಾದ ಡಾಕ್ಟರ್ ದಯಾನಂದ್ ಸರ್ ಅವರ ಕಾಲದಿಂದಲೂ ಈ ಬೇಡಿಕೆಗಳ ಕುರಿತು ಹಲವಾರು ಬಾರಿ ಮನವಿ ಹಾಗೂ ಹೋರಾಟ ನಡೆಸಿದರೂ ಯಾವುದೇ ಪ್ರತಿಫಲ ದೊರಕಿಲ್ಲವೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯ ಪ್ರಮುಖ ಅಂಶಗಳೆಂದರೆ ಗ್ರಂಥಾಲಯಗಳು ನಿರ್ದಿಷ್ಟ ಸಮಯದಲ್ಲಿ ತೆರೆಯದಿರುವುದು, ಉಪನ್ಯಾಸಕರು ತರಗತಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಾರದಿರುವುದು, ಅತಿಥಿ ಉಪನ್ಯಾಸಕರಿಗೆ ಕಾಯಂ ನೇಮಕಾತಿ ನೀಡಬೇಕು, ಮೂಲಭೂತ ಸೌಲಭ್ಯಗಳ ಕೊರತೆ, ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್, ನೆಟ್ವರ್ಕ್ ಸೌಲಭ್ಯಗಳಲ್ಲಿ ವ್ಯತ್ಯಯ. ವಿದ್ಯಾರ್ಥಿಗಳು ಇಷ್ಟು ದಿನಗಳಿಂದ ನಾವು ಸಹಿಸಿಕೊಂಡಿದ್ದೇವೆ, ಆದರೆ ಇನ್ನು ಮುಂದೆ ಸಹಿಸಲಾರದು. ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮನಗಂಡು ಕೂಡಲೇ ಈ ಸಮಸ್ಯೆಗಳಿಗೆ ನಿಟ್ಟು ಹಾಕಬೇಕು ಎಂದು ಗಂಭೀರ ಎಚ್ಚರಿಕೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾರ್ಥಿ ನಾಯಕರು, ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಕುಲಸಚಿವರು ತಮ್ಮ ಬೇಡಿಕೆಗಳ ಕುರಿತು ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಸಮಸ್ಯೆಗಳನ್ನು ಬಗೆಹರಿಸುವವರೆಗೆ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಸಂಘಟನೆಯ ಪ್ರತಿನಿಧಿಗಳು, ಪ್ರತ್ಯಕ್ಷದರ್ಶಿಗಳು ಹಾಜರಿದ್ದರು. ವಿಠಲ್ ಪೂಜಾರಿ. ನನ್ನ ಹೆಸರು ಅಣವೀರಗೌಡ ಬಿರದರ್ ಅಂತೇಳಿ. ನಾವು ಇವತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಾರ್ಯಸೌಧದ ಮುಂದೆ ಮುತ್ತಿಗೆ ಹಾಕಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಯಾಕೆ ಹಾಕಿದೀವಪ್ಪ ಅಂತಂದರೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಬರ್ತಕ್ಕಂಥ ಎಲ್ಲ ವಿಭಾಗದಲ್ಲಿ ಅಂದರೆ ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ನಾವು ಕಾರ್ಯಸೌಧದ ಮುಂದೆ ಮುತ್ತಿಗೆ ಹಾಕಿದ್ವಿ. ಕಾರಣ ಏನಪ್ಪ ಅಂತಂದರೆ, ನಮ್ಮದಾಗಿರ್ತಕ್ಕಂಥ ಒಂದಷ್ಟು ಬೇಡಿಕೆಗಳದವ. ಆ ಬೇಡಿಕೆಗಳು ದಯಾನಂದ್ ಅಗಸರ್ ಸರ್ ಇದ್ದೂರಂದ್ರೂ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಇನ್ನೂ ಕೂಡ ನಮ್ಮ ಬೇಡಿಕೆಗಳನ್ನು ಅವ್ರು ಈಡೇರಿಸ್ತಾ ಇಲ್ಲ. ನಾವು ಅಲ್ಲಿ ಲೈಬ್ರರಿ ನೋಡಿದ್ರೆ ಒಳ್ಳೆ ಪುಸ್ತಕಗಳಿಲ್ಲ, ಮ್ಯಾಗಝಿನ್ಸ್ಗಳಿಲ್ಲ. ಮತ್ತಪ್ಪ ಅಂದ್ರೆ ನಾವು ಬೇರೆ ಒಂದು 10 ಪುಸ್ತಕ ಒಯ್ದಪ್ಪ ಅಂತಂದ್ರೆ ಅಲ್ಲಿ ಹಾಲ್ನಲ್ಲಿ ಇಷ್ಟೇ ಓದ್ರಿ, ಒಳಗಡೆ ಓದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಸರಿಯಾದ ಸಮಯಕ್ಕೆ ಗ್ರಂಥಾಲಯ ಓಪನ್ ಮಾಡ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಮುಸ್ತಾ ಇಲ್ಲ. ಮತ್ತಪ್ಪ ಅಂತಂದ್ರೆ ಒಂದು ವಿಭಾಗದಲ್ಲಿ ಕೂಡ ಸರಿಯಾದ ಸಮಯಕ್ಕೆ ಗೆಸ್ಟ್ ಟೀಚರ್ಸ್ಗಳು ಬರ್ತಾ ಇಲ್ಲ. ಮತ್ತಪ್ಪ ಅಂತಂದ್ರೆ ತರಗತಿಗಳು ಕೂಡ ಕರೆಕ್ಟಾಗಿ ಪ್ರಾರಂಭ ಆಗ್ತಾ ಇಲ್ಲ. ಸಮಯ 10:30ಕ್ಕೆ ತೆರಿಬೇಕು, ಆದರೆ ಇವರು 11 ಗಂಟೆಗೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ಬೇಜವಾಬ್ದಾರಿತನ ಅನ್ನೋದೇ ಆಗ್ತಾ ಇದೆ. ಅದರ ಜೊತೆಗೆ ಮತ್ತಪ್ಪ ಅಂದ್ರೆ ಫ್ಯಾಕಲ್ಟಿಯನ್ನಾಗಿ ಮಾಡಬೇಕು. ಅವ್ರು ಒಳ್ಳೆ ನಮಗೆ ಟೀಚರ್ಗಳಾಗಿದ್ದರಿಂದ ಅವ್ರು ನಮಗೆ ಉತ್ತಮವಾಗಿರ್ತಕ್ಕಂಥ ಪಾಠ ಬೋಧನೆ ಮಾಡ್ತಾರೆ ಅನ್ನೋದು ವಿಶ್ವಾಸ ಕೂಡ ನಮಗಿದೆ. ಹಾಗಾಗಿ ಅವರಿಗೆ ಪರ್ಮನೆಂಟ್ ಫ್ಯಾಕಲ್ಟಿ ಕೊಡಬೇಕು. ಜೊತೆಗೆ ಮತ್ತಪ್ಪ ಅಂತಂದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಯಾನ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಪ್ಯೂನ್ ಇಲ್ಲ, ಕ್ಲರ್ಕ್ ಇಲ್ಲ. ಹೌದಾ, ಸರಿಯಾದ ಸಮಯಕ್ಕೆ ಅವ್ರು ಬರ್ತಾ ಇಲ್ಲ, ಅವರು ಗೈರು ಹಾಜರಾಗ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಒಂದು ಶಿಕ್ಷಣಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಗ್ರಂಥಾಲಯ ಕೂಡ ಒಳ್ಳೆ ಪುಸ್ತಕಗಳು ಕೂಡ ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಒಂದು ನಮ್ಮ ಜಿಮ್ ನಲ್ಲಿ ಇರ್ತಕ್ಕಂಥ ಮೂಲ ಸಲಕರಣೆಗಳು ಕೂಡ ಇಲ್ಲ. ಜಿಮ್ ನಲ್ಲಿ ಎಲ್ಲವೂ ಕೂಡ ಮೂಲ ಸಲಕರಣೆಗಳು ಕೂಡ ತೂಕಿಡಿದಿವೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಂತಂದ್ರೆ ಕೂಡ ನಮಗೆ ಬಳಸ್ಕೊಳ್ಳೋಕೆ ಕುಲಪತಿಗಳು ಮತ್ತು ರಿಜಿಸ್ಟರ್ ಕೂಡ ಬಿಡ್ತಾ ಇಲ್ಲ. ಮತ್ತು ಪರೀಕ್ಷೆ ಆದ್ಮೇಲೆ ಫಸ್ಟ್ ಸೆಮ್ ಎಕ್ಸಾಮ್ ಬರೆದ್ಮೇಲೆ ಸೆಕೆಂಡ್ ಸೆಮ್ ಎಕ್ಸಾಮ್ ಬರಿತೀವಿ, ಥರ್ಡ್ ಸೆಮ್ ಎಕ್ಸಾಮ್ ಬರಿತೀವಿ, ಆದ್ರೆ ಫಸ್ಟ್ ಸೆಮ್ ರಿಸಲ್ಟ್ ಕೂಡ ಬಿಡ್ತಾ ಇಲ್ಲ. ಜೊತೆಗೆ ರಿಸಲ್ಟ್ ಬೋರ್ಡ್ ಅಂತೇಳಿ ನಾವು 3 ಬಾರಿಯಿಂದ 4 ಸಾರಿ ನಾವು ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ಕೂಡ ಅವರು ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮತ್ತು ಈಗ ಮೊನ್ನೆ BEd ಎಕ್ಸಾಮ್ ಕೂಡ ಮಾಡಿದ್ರು. BEd ಎಕ್ಸಾಮ್ ಅವರು 7 ತಿಂಗಳಾದ್ರೂ ಕೂಡ ಅವ್ರಿಗೆ BEd ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ. ಹೀಗಾದ್ರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಇವರು ಎಲ್ಲ ಒಂದು ಕುಲಪತಿಗಳಾಗಲಿ, ಕುಲಸಚಿವರಲ್ಲಿ, ಅವರ ಆಡಳಿತ ಸಿಬ್ಬಂದಿ ವರ್ಗದವರಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಅವರು ಒಂದು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇದು ಎಲ್ಲರ ಗಮನಕ್ಕೆ ತರಬೇಕಂತೇಳಿ ನಾವು ಇವತ್ತು ದಿನ ಪ್ರತಿಭಟನೆ ಮಾಡಿದ್ದೀವಿ. ಜೊತೆಗೆ ನಮ್ಮ ಪರೀಕ್ಷೆದ ರಿಸಲ್ಟ್ ಬೇಗ ಕೊಡಬೇಕು ಮತ್ತು ಪರೀಕ್ಷೆ ಸರಿಯಾದ ಸಮಯಕ್ಕೆ ನಡೆಸಬೇಕು. ಕ್ಲಾಸ್ಗಳು ಕೂಡ ಚೆನ್ನಾಗಿ ನಡೀಬೇಕು. ಲೈಬ್ರರಿಯಲ್ಲಿ ಗ್ರಂಥಾಲಯ ವ್ಯವಸ್ಥೆ ಮಾಡಬೇಕು. ಜಿಮ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸಲಕರಣೆಗಳು ಕೂಡ ಇರಬೇಕು. ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇರಬೇಕು. ಮತ್ತು ಜೊತೆಗೆ ಇಲ್ಲಿ ಅಂಬೇಡ್ಕರ್ ಒಂದು ಸರ್ಕಲ್ನಿಂದ ಮತ್ತು ಅಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ವಿದ್ಯುತ್ ದೀಪಗಳಿಗೆ ದೀಪದ ಅಲಂಕಾರ ಇರತಕ್ಕಂಥ ಲೈಟ್ಗಳಿಲ್ಲ, ಆ ಲೈಟ್ಗಳನ್ನು ಕೂಡ ಮಾಡಬೇಕು. ಜೊತೆಗೆ ಗಂಗಾ ವಸತಿ ನಿಲಯ ಆಗಲಿ ಮತ್ತು ಅಲ್ಲಿ ಮ್ಯಾನ್ ಪವರ್ ಆಗಲಿ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ. ಅವರು ಶೀಘ್ರವಾಗಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು. ಆ ಲೇಡೀಸ್ ಹಾಸ್ಟೆಲ್ಗೆ ಬೇರೆ ಆಗಿರ್ತಕ್ಕಂಥ ಕುರಿಗಳು, ನಾಯಿಗಳು, ಹಂದಿ ಮತ್ತು ಹುಚ್ಚರು ಕೂಡ ಬರ್ತಾ ಇದ್ದಾರೆ. ಇದರಿಂದಾಗಿ ಆ ವಿದ್ಯಾರ್ಥಿಗಳ ಮೇಲೆ, ಆ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀವಿ.